ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಿನ್ನೆ ರಾತ್ರಿ ಚಿಕ್ಕಬಳ್ಳಾಪುರದ ಅಜ್ವಾರ್ ಗೇಟ್ ಬಳಿ ನಡೆದ ಭೀಕರ ರಸ್ತೆ ಅಪಘಾತದ ಸುದ್ದಿ ನಿಜಕ್ಕೂ ಎದೆ ನಡುಗಿಸುವಂತಿದೆ. 4 ಯುವಕರನ್ನ ಕಳೆದುಕೊಂಡ ಆ ಕುಟುಂಬಗಳ ನೋವು ಯಾರಿಗೂ ಬಾರದಿರಲಿ. ನೀವು ಹಂಚಿಕೊಂಡ ಮಾಹಿತಿಯಂತೆ ಈ ದುಃಖದ ಸಮಯದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ತೋರಿರುವ ಮಾನವೀಯತೆ ಮತ್ತು ತ್ವರಿತ ಸ್ಪಂದನೆ ಶ್ಲಾಘನೀಯ. ಅದರಲ್ಲೂ ವಿಶೇಷವಾಗಿ ತಕ್ಷಣದ ಭೇಟಿ. ಹೌದು, ಘಟನೆ ನಡೆದ ತಕ್ಷಣ ಪೊಲೀಸರೊಂದಿಗೆ ಚರ್ಚಿಸಿ ಬೆಳ್ಳಂಬೆಳಗ್ಗೆ 5:30ಕ್ಕೆ ಗ್ರಾಮಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿರೋದು ಅವರ ಜವಾಬ್ದಾರಿಯನ್ನು ತೋರಿಸುತ್ತದೆ. ವಿಶೇಷ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ತೆಲಂಗಾಣದಲ್ಲಿ ಓದ್ತಿದ್ದ ಮೃತ ಯುವಕನ ಸಹೋದರಿಯನ್ನ ತನ್ನ ಅಣ್ಣನ ಅಂತಿಮ ದರ್ಶನಕ್ಕಾಗಿ ವಿಮಾನದ ಮೂಲಕ ಕರೆತರಲು ವ್ಯವಸ್ಥೆ ಮಾಡಿರೋದು ಅವರ ಮಾನವೀಯ ಗುಣಕ್ಕೆ ಸಾಕ್ಷಿ. ಇನ್ನು ಎಸ್ಪಿ ಕುಶಾಲ್ ಚೌಕ್ಸಿ ಅವರು ಹೆಲ್ಮೆಟ್ ಕಡ್ಡಾಯಗೊಳಿಸಿರುವುದು ಜನರ ಪ್ರಾಣ ಉಳಿಸುವ ಉದ್ದೇಶದಿಂದಲೇ ಆಗಿದೆ. ಆದರೆ ಎಷ್ಟೇ ನಿಯಮಗಳಿದ್ರೂ ಚಾಲಕ ಮತ್ತು ಸಾರ್ವಜನಿಕರ ಒಂದು ಕ್ಷಣದ ನಿರ್ಲಕ್ಷ್ಯ ಇಡೀ ಕುಟುಂಬವನ್ನೇ ಬೀದಿಗೆ ತರುತ್ತದೆ ಅನ್ನೋದು ಈ ಘಟನೆಯಿಂದ ಮತ್ತೊಮ್ಮೆ ಸಾಬೀತಾಗಿದೆ. ರಸ್ತೆ ಸುರಕ್ಷತೆ ಬಗ್ಗೆ ನಾವೆಲ್ಲರೂ ಗಮನಿಸಬೇಕಾದ ಅಂಶಗಳು ಏನಪ್ಪಾ ಅಂದ್ರೆ, ಹೆಲ್ಮೆಟ್ ಕೇವಲ ದಂಡಕ್ಕಲ್ಲ, ಪೊಲೀಸರ ದಂಡದಿಂದ ಪಾರಾಗಲು ಹೆಲ್ಮೆಟ್ ಧರಿಸಬೇಡಿ, ನಿಮ್ಮ ಕುಟುಂಬಕ್ಕಾಗಿ ಧರಿಸಿ. ಇನ್ನು ಟಿಪ್ಪರ್ ಮತ್ತು ಲಾರಿಗಳಂತಹ ದೊಡ್ಡ ವಾಹನಗಳ ಹತ್ತಿರ ಚಲಿಸುವಾಗ ದ್ವಿಚಕ್ರ ವಾಹನ ಸವಾರರು ಹೆಚ್ಚಿನ ಜಾಗರೂಕತೆ ವಹಿಸಬೇಕು. ರಾತ್ರಿ ವೇಳೆ ರಸ್ತೆಗಳಲ್ಲಿ ಸರಿಯಾದ ಬೆಳಕಿಲ್ಲದಿದ್ದಾಗ ಅಥವಾ ಮಂಜು ಮುಸುಕಿದಾಗ ವಾಹನ ಚಾಲನೆ ಮಾಡುವಾಗ ಅತಿ ಹೆಚ್ಚು ಎಚ್ಚರಿಕೆ ಅಗತ್ಯ. ಇನ್ನು ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಗಳಿಗೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನ ಭಗವಂತ ನೀಡಲಿ ಅಂತ ಆಶಿಸೋಣ.